ಬರ್ತಾರೆ ಬರ್ತಾರೆ, ಚಿಂತೆ ಮಾಡಬೇಡ. ಅಯ್ಯೋ ಹಾಗೇನೂ ಇಲ್ವೇ, ನಾನು ಸುಮ್ಮನೆ ನೋಡ್ತಿದ್ದೆ ಅಷ್ಟೇ. ಸರಿ ಸರಿ. ಮಾತಾಡ್ತೀರಿ, ನಾನು ಬರ್ತೀನಿ. ಅದು ಅದು ಇದು ಕೊಟ್ಟೋಗವ ಅಂತ ತಕೊಳ್ಳಿ. ಇದನ್ನಂತವಿದ್ರೆ ನಂಗೆ ನೆಮ್ಮದಿರಕ್ಕಿಲ್ಲ. ಒಂಥರ ಕಟ್ಟಾಗ್ತಂಗೆ ಆಯ್ತಿರ್ತದೆ. ಇನ್ಮ್ಯಾಕೆ ನಿಮ್ಮನ್ನು ಹುಡುಕೊಂಡು ಭೇಟಿ ಮಾಡೋ ಅವಶ್ಯಕತೆ ಇರೋಕ್ಕಿಲ್ಲ. ನಾನು ಇಲ್ಲಿ ಗಂಟ ಯಾವ ಹೆಣ್ಮಕ್ಳು ತಂಟೆಗೆ ಹೋದವನಲ್ಲ. ಹೆಂಗೋ ಇದನ್ನ ನಿಮಗೆ ಕೊಟ್ಟಾಯ್ತು. ಇಲ್ಲಿಗೆ ನಮ್ಮ ವ್ಯವಹಾರ ಮುಗೀತು. ಇನ್ಮ್ಯಾಕೆ ನಿಮ್ಮ ಪಾಡಿಗೆ ನೀವು, ನನ್ನ ಪಾಡಿಗೆ ನಾನು. ರಾಮ, ಇವತ್ತಿಂದ ನೀನು ನಿಜವಾದ ಪೈಲ್ವಾನಕ್ಕಲ್ಲ. ನಡಿ ಇಲ್ಲಿಂದ ಮೊದಲು. ಒಂಥರ ಕಟ್ಟಾಗ್ತಂಗೆ ಆಯ್ತಿರ್ತದೆ. ಇನ್ಮ್ಯಾಕೆ ನಿಮ್ಮನ್ನು ಹುಡುಕೊಂಡು ಭೇಟಿ ಮಾಡೋ ಅವಶ್ಯಕತೆ ಇರೋಕ್ಕಿಲ್ಲ. ಯಾಕೆ? ರಾಮಣ್ಣ ಏನಾದರೂ ಅಂದ್ರ? ರಾಮು ವ್ಯವಹಾರ ಮುಗೀತು ಅಂತ ಹೇಳಿ ಹೊಟ್ಟೋದ್ರು. ಅವನು ಏನು ವ್ಯವಹಾರ? ಅದನ್ನ ನಿನ್ನ ರಾಮಣ್ಣ ಹತ್ರನೇ ಕೇಳಬೇಕು. ಬ್ರೇಸ್ಲೆಟ್ ಕೊಟ್ಟು ಇನ್ನು ನಮಗೂ ನಿಮಗೂ ವ್ಯವಹಾರ ಮುಗೀತು ಅಂತ ಹೇಳಿ ಹೊಟ್ಟೋದ್ರು. ಹಾಗಿದ್ರೆ ರಾಮು ಅವ್ರ ಪ್ರಕಾರ ಅವ್ರ ಜೊತೆ ಮಾತಾಡಿದ್ದು, ಓಡಾಡಿದ್ದು ಎಲ್ಲ ವ್ಯವಹಾರ ಅಂತನಾ? ಏ ಜಾನಕಿ, ರಾಮಣ್ಣ ನಿಜವಾಗ್ಲೂ ಆ ಥರ ಹೇಳಿರಕ್ಕಿಲ್ಲ. ಪ್ರಾಣಿ ಪಕ್ಷಿಗಳ ಮೇಲೂ ಪ್ರೀತಿ ತೋರಿಸೋರವರು. ಏನೋ ಹೇಳೋಕ್ಕೋಗಿ ಇನ್ನೇನೋ ಆಗಿರುತ್ತೆ ಅಷ್ಟೆ. ಮನ್ಸಲ್ಲಿ ಇಲ್ದಿರೋದು ಮಾತಾಗಿ ಬರುತ್ತಾನೋ? ಅದು ಏನೇ ಆಗಲಿ, ಮಾತಾಡೋಕ್ಕೆ ಮುಂಚೆ ಒಂದು ಸ್ವಲ್ಪ ಯೋಚನೆ ಮಾಡಬೇಕಲ್ವಾ? ರಾಮಣ್ಣನೇ ಹಂಗೆ ಅಲ್ವಾ ಜಾನಕಿ? ಮಗುವಿನ ಥರ ಮನಸ್ಸು. ಹುಡುಗಿರ ಎದುರುಗಡೆ ಬಂದರೆ ಏನು ಮಾತಾಡಬೇಕು ಅಂತಲೂ ಗೊತ್ತಿಲ್ಲದಿರೋ ಅಮಾಯಕ. ಅಂಥದ್ರಲ್ಲಿ ಅವ್ರು ಇಂಥವು ಮಾತ್ರ ಮಾತಾಡ್ತವ್ರೆ ಅಂದರೆ ಲೆಕ್ಕ ಹಾಕು. ಇಂಥದ್ದೇನಾನ ತಪ್ಪುಗಳು ಆಗೇ ಆಗುತ್ತೆ. ತುಂಬ ಯೋಚನೆ ಮಾಡಿದೆ ನೀನೇ ಸೀದಾ ಹೋಗಿ ರಾಮಣ್ಣಂತವ್ ಮಾತಾಡು. ಅದಕ್ಕೀಗ ಅವಕಾಶನೇ ಇಲ್ದಿರೋಕೆ ಮಾಡಿ ಹೊಟ್ಟೋದ್ರಲ್ಲ ನಾನು. ವ್ಯವಹಾರನೇ ಮುಗೀತು ಅಂದಮೇಲೆ ಇನ್ನು ಭೇಟಿ ಆಗೋದು ಎಲ್ಲಿಂದ ಬಂತು?
ಬಸ್ಸು ಇವತ್ತು ಯಾಕೋ ಕ್ಯಾಮೇನೆ ಆಗಲ್ಲ ಬಸ್ಸು. ಬೆಳಗ್ಗೆಯಿಂದ ಏನೋ ಒಂಥರ ಸಂಕಟ. ಈ ಇಸ್ಯಾನ ಮಂಜುನ್ ತವಲು ಹೇಳಿಲ್ಲ, ನಿಮ್ಮ ತವ ಹೇಳ್ತಾ ಇವನೇ. ಇವತ್ತು ಬೆಳಗ್ಗೆನೆ ಮೇಡಮ್ನ ನೋಡಿ ಅವ್ರ ಕೈಗೆ ಚೇನ್ ಕೊಟ್ಬಿಟ್ಟೆ. ಆದ್ರೂ ಮನ್ಸಿಗೆ ಯಾಕೋ ನೆಮ್ಮದಿನೇ ಇಲ್ಲ ಬಸ್ಸು. ನಿಜವಾದ ಪೈಲ್ವಾನ್ ಆದವನು ಹೆಣ್ಣು ಮಕ್ಕಳನ್ನ ನೋಡಬಾರ್ದು. ಆದರೆ ನಂಗೆ ಯಾಕೋ ಮೇಡಮ್ನ ನೋಡ್ತಾನೆ ಇರಬೇಕು, ಅವ್ರ ತಾವು ಮಾತಾಡ್ತಾನೆ ಇರಬೇಕು ಅನ್ನಿಸ್ತೈತೆ. ಈ ವಿಷಯನ ಯೋಚನೆ ಮಾಡಿ ಮಾಡಿ ತಲೆ ಕೆಟ್ಟಬಿಡೈತೆ ಬಸ್ಸು. ಯಾಕ್ಲಾರಮ್ಮ ತಲೆ ಕೆಟ್ಟೋಗೈತಾ? ಅಂಥದ್ದೇನ್ಲಾಗೈತೆ? ಏನಿಲ್ವಲ್ಲ, ಯಾರು ಹೇಳಿದ್ರು? ಹಾಂ, ಬಾಸ್ ಹೇಳಿದ್ರು. ಬೆಳಗ್ಗೆನೂ ನಿನ್ನ ತಾವಿಂದ ಏನೋ ಬಚ್ಚಿಟ್ಕೊಂಡು ತಗೊಂಡೋದೆ, ಈಗಲೂ ನನ್ನ ತಾವು ಏನೂ ಹೇಳೋಕ್ಕಾಗದೆ ಒದ್ದಾಡ್ತಿದ್ಯಾ. ಏನಾಯ್ತು? ಈ ಸಾರ್ಧವನ್ ತಾವು ಹೇಳೋಕ್ಕೂ ಯೋಚನೆ ಮಾಡ್ತಿದ್ಯಾರಮ್ಮ? ಹೇಳ್ಬಾರ್ದು ಅಂಥದ್ದೇನಿಲ್ಲ ಸಾರ್ದವ, ಆದರೆ ಹೆಂಗೆ ಹೇಳೋದು ಅಂತಲೇ ಗೊತ್ತಾಯ್ತಿಲ್ಲ. ಮೇಡಮ್ ಅವರಲ್ಲ, ಅವ್ರ ಕೈಗೆ ಕಳ ಚೇನ್ನ ಕಳೆದಾಕ್ಬಿಟ್ಟಿದೆ. ಅದೇ ಥರದನ್ನ ನಮ್ಮ ಸಾಮಾನ್ಯ ತಾವು ಹೇಳಿ ಮಾಡಿಸಿ ಇವತ್ತು ತಗೋ ಕೊಟ್ಟು ಬಂದೆ. ಆದರೆ ಮನ್ಸಿಗೆ ಯಾಕೋ ಸಮಾಧಾನನೇ ಇಲ್ಲ. ಏನ್ ಶಾರದಕ್ಕ, ಬಾವ ನಿಮ್ಮ ಹತ್ರ ಏನೋ ಗುಸುಗುಸು ಅಂತ ಮಾತಾಡ್ತಿದ್ದಾರೆ. ಯಾವ್ದಾದ್ರೂ ಹುಡುಗಿಯಿಂದ ಬಿದ್ದಿದ್ದಾರೋ ಹೇಗೆ? ಹಂಗೇನೂ ಇಲ್ಲ ಕಣವ್ವ. ಯಾವಾಗ ನೋಡಿದ್ರು ಹೊಲ ಗದ್ದೆ ಅಂತ ಸುತ್ತಾಡ್ತಿರ್ತಾನಲ್ಲ, ಸುಸ್ತಾಗೈತೆ ಅಂತ ಹೇಳ್ತಿದ್ದ. ಅದಕ್ಕೆ ಹೊಸಿ ಮೈ ಕಡೆ ನೋಡ್ಕೊ ಅಂತ ಹೇಳ್ತಿದ್ದೆ ಅಷ್ಟೇಯ. ಸುಸ್ತಾ? ಹಾಗೆ ಬಿಟ್ರೆ ಜ್ವರನೂ ಬಂದ್ಬಿಡುತ್ತೆ. ಏನ್ ಶಾರದಕ್ಕ ನೀವು, ಹೋಗಿ ಹೋಗಿ ತುಳಸಿ ಕಷಾಯ ಮಾಡ್ಕೊಂಡು ಬನ್ನಿ. ಅದಕ್ಕೆ ನಂಗೇನು ಆಗಿಲ್ಲ, ಬರೀ ಸುಸ್ತು ಅಷ್ಟೇಯ. ಬರ್ತಾ ಬರ್ತಾ ನೀವು ತುಂಬ ಯೋಚನೆ ಮಾಡ್ತಿದ್ದೀರಾ ಅನ್ಸುತ್ತೆ. ಏನು ಯೋಚನೆ ಮಾಡದೆ ರೆಸ್ಟ್ ತಗೊಳ್ಳಿ ಬಾವ. ಸರಿ, ನಾವಾಗ ಮಂಕತ್ತೀನಿ. ಬಾವಂಗೆ ಏನೇ ಕಷ್ಟ ಬಂದರೂ ನೀವು ಕರೆಕ್ಟಾಗಿ ಬಂದು ಕಾಪಾಡ್ತೀರಿ ಅಲ್ವಾ ಶಾರದಕ್ಕ? ಹುಷಾರು, ಪ್ರತಿ ಸಲ ಒಂದೇ ಥರದ ಕಷ್ಟ ಬರಲ್ಲ. ಕೆಲವೊಂದು ನಮ್ಮನ್ನು ಮೀರಿದ್ದಾಗಿರುತ್ತೆ. ಹೋಗಿ ಒಳಗೇನಾದ್ರೂ ಕೆಲಸ ಇದ್ರೆ ನೋಡ್ಕೊಳ್ಳಿ. ನನ್ನ ಕಣ್ಣು ತಪ್ಪಿಸಿ ಈ ಮನೇಲಿ ಒಂದು ಸೊಳ್ಳೆ ಕೂಡ ಓಡಾಡೋದಿಲ್ಲ. ಅಂಥದ್ರಲ್ಲಿ ಇವರು ನನ್ನಿಂದ ಏನಾದರೂ ಮುಚ್ಚಿಡೋದಕ್ಕೆ ಸಾಧ್ಯನಾ? ಸಾಧ್ಯನೇ ಇಲ್ಲ. ಕುಸ್ತಿ ಮಾಡೋವಾಗ ದಿಗಿಲು ಬಿಡಬಾರ್ದು. ಕುಸ್ತಿಲಿ ಮೈ ಬಲಕ್ಕಿಂತ ಮನ್ಸಿನ ಬಲ ಮುಖ್ಯ. ಬಾಬು ಇರ್ಲಾ? ನಿಂತ್ಕೊಳ್ಳಿ. ನಾನೇ ನಿಮ್ಮನ್ನ ಮೀಟ್ ಮಾಡಿ ಕಷ್ಟ ಸುಖ ವಿಚಾರಿಸ್ಕೊಳಕ್ ಬರಲಿಲ್ಲ. ವ್ಯವಹಾರ ಮುಗೀತು ಅಂತ ಹೇಳಿದ್ರಲ್ಲ, ಆದರೆ ವ್ಯವಹಾರದಲ್ಲಿ ಒಂದು ಚಿಕ್ಕ ತಪ್ಪಾಗಿದೆ.